ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ನನ್ನ ಯೂಟ್ಯೂಬ್ ವೀಕ್ಷಕ ನಮಸ್ಕಾರವನ್ನು ತಿಳಿಸುತ್ತಾ, ಜಾತಸ್ಯ ಇದಂ ಜಾತಕಂ ಪುರುಷಸ್ಯ ಜನ್ಮಾರ್ಜಿತ ಸತ್ಕರ್ಮ ದುಷ್ಕರ್ಮ ಯಥುಚಿತಂ ಜಾತಕಂ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರಾಶಿಗಳಿಗೆ ಕಲರ್ ಮ್ಯಾಚಿಂಗ್ ಆಗುತ್ತೆ ಮತ್ತೆ ಯಾವುದೇ ಅಶುಭ ಫಲವನ್ನು ಕೊಡುತ್ತದೆ ಅನ್ನೋದು ತಿಳಿಯೋಣ. ಒಂದು ಉದಾಹರಣೆಗೆ ಕಟಕ ರಾಶಿಯವರಿಗೆ ಒಂದು ತಿಳಿಸ್ಕೊಡ್ತೀನಿ. ಉದಾಹರಣೆಗೆ ಕಟಕ ರಾಶಿಯವರಿಗೆ ಒಂದು ಬಿಳಿ ಬಣ್ಣ ವೈಟ್ ಶುಭ ಫಲವನ್ನು ಕೊಡುತ್ತೆ, ವೈಟ್ ಆಗುತ್ತೆ. ಮತ್ತೆ ಚಂದ್ರ ಇಂಡಿಕೇಟ್ ಮಾಡುತ್ತೆ, ಹಾಗಾಗಿ ಚಂದ್ರ ಅಧಿಪತಿ ಆಗಿರೋದ್ರಿಂದ ಬಿಳಿ ಬಣ್ಣ ಅತ್ಯಂತ ಶುಭ ಆಗುತ್ತೆ. ಮತ್ತೆ ನೆಕ್ಸ್ಟ್ ಕೆಂಪು ಬಣ್ಣನು ಸಹ ಶುಭ ಫಲವನ್ನು ಕೊಡುತ್ತೆ, ಕೆಂಪು ಬಣ್ಣವನ್ನು ಸಹ ಬಳಸ್ಬೋದು. ನೆಕ್ಸ್ಟ್ ಕುಜ ಅಧಿಪತಿ, ಹಾಗಾಗಿ ಕೆಂಪು ಬಣ್ಣವನ್ನು ಸಹ ಬಳಸ್ಬೋದು. ನೆಕ್ಸ್ಟು ಹಳದಿ ಬಣ್ಣನು ಸಹ ಬಳಸ್ಬೋದು, ಯೆಲ್ಲೋ ಕಲರ್ ಹಳದಿ ಬಣ್ಣವನ್ನು ಸಹ ಬಳಸ್ಬೋದು. ಅಂದ್ರೆ ಗುರು ಅಧಿಪತಿ ಆಗಿರುತ್ತಾನೆ. ಮತ್ತೆ ಯಾವುದೇ ರೀತಿಯಲ್ಲಿ ಕಮ್ಯುನಿಕೇಶನ್, ಎಜುಕೇಶನ್ ಫೀಲ್ಡ್, ಉಪನ್ಯಾಸಕ ಫೀಲ್ಡ್ ಅಲ್ಲಿ ಇರುವಂತವರು ಹಳದಿ ಬಣ್ಣ ಬಳಸೋದು ಬಹಳ ಸೂಕ್ತವಾಗಿರುತ್ತೆ. ಆದರೆ ಹಳದಿ ಬಣ್ಣ ಒಂದು ವಸ್ತ್ರ ಧರಿಸಿಕೊಂಡು ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಬಾರದು. ಸಾಲವನ್ನು ಮಾಡಿದರೆ ಅತ್ಯಂತ ಅಶುಭ ಫಲವನ್ನು ಕೊಡುತ್ತದೆ. ಏಕೆಂದ್ರೆ ದುಸ್ಥಾನ ಶತ್ರು ಇಂಡಿಕೇಟ್ ಮಾಡುವಂಥದ್ದು ಮತ್ತೆ ಋಣ ಬಾಧೆಗೆ ಸಿಲುಕೊಳ್ಳುವಂಥದ್ದು ಅತ್ಯಂತ ಮುಖ್ಯವಾಗಿರುತ್ತದೆ. ಹಾಗಾಗಿ ಹಳದಿ ಬಣ್ಣ ಹಾಕೊಂಡು ಸಾಲವನ್ನು ಮಾಡುವಂಥದ್ದು ಬಹಳ ತಪ್ಪಾಗಿರುತ್ತದೆ. ಮತ್ತೆ ನೆಕ್ಸ್ಟ್ ಇವರಿಗೆ ಹಸಿರು ಬಣ್ಣನೂ ಸಹ ಆಗೋದಿಲ್ಲ. ಹಸಿರು ಬಣ್ಣನೂ ಸಹ ಅಶುಭ ಫಲವನ್ನು ಕೊಡುತ್ತೆ. ಒಂದು ಬುಧ ಅಧಿಪತಿ ಆಗಿರೋದ್ರಿಂದ ಒಂದು ವ್ಯಯಸ್ಥಾನ ಆಯಿತು, ಇನ್ನೊಂದು ಮಾರಕ ಸ್ಥಾನ ಆಯಿತು. ಈ ರೀತಿಯಲ್ಲಿದ್ದಾಗ ಅಶುಭ ಫಲವನ್ನು ಕೊಡುತ್ತದೆ. ಹಾಗಾಗಿ ಹಸಿರು ಬಣ್ಣನೂ ಸಹ ಬಳಸಬಾರದು. ನೆಕ್ಸ್ಟು ನೀಲಿ ಬಣ್ಣನೂ ಸಹ ಬಳಸಬಾರದು. ಇವರು ನೀಲಿ ಬಣ್ಣನ ಇಂಡಿಕೇಟ್ ಏನಾಗುತ್ತೆ, ಶನಿ ಮತ್ತೆ ಇಂಡಿಕೇಟ್ ಆಗುತ್ತೆ. ಆದ್ದರಿಂದ ನೀಲಿ ಬಣ್ಣನೂ ಸಹ ಬಳಸಬಾರ್ದು. ಓಕೆ, ಆಮೇಲೆ ಶನಿ ಇಂಡಿಕೇಟ್ ಆಗಿ ಕಪ್ಪು ಬಣ್ಣನೂ ಸಹ ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಕಪ್ಪು ಬಣ್ಣನೂ ಸಹ ಬಳಸಬಾರ್ದು. ಈ ರೀತಿಯಲ್ಲಿ ಬಳಸಿದಾಗ ಅಶುಭ ಫಲಗಳು ಹೆಚ್ಚಾಗಿ ಕಂಡುಬರುತ್ತೆ. ಈ ರೀತಿಯ ಒಂದು ಒಟ್ಟಾರೆಯ ಒಂದು ಈ ಕಟಕ ರಾಶಿಯರಿಗೆ ಒಂದು ಉದಾಹರಣೆ ರೂಪವಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವುದು ಬಣ್ಣ ಅಶುಭ ಫಲ ಮತ್ತೆ ಶುಭ ಫಲವನ್ನು ಕೊಡುತ್ತೆ ಅನ್ನೋದು ಈಗ ತಿಳಿಸ್ಕೊಟ್ಟೇನೆ. ಓಕೆ, ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಯಾವುದು ಅಶುಭ ಫಲದ ಒಂದು ಬಣ್ಣ ಆ ರಾಶಿಯರಿಗೆ ಅತ್ಯಂತ ಪ್ರಮುಖವಾಗಿರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರ.